ಇದೊಂದು ಅಂತಹ ಪ್ರಶ್ನೆ. ಸಮಯಕ್ಕೂ ಉತ್ತರ ಸಿಗಲಿಲ್ಲ, ಈ ಜಗತ್ತಿಗೂ ಉತ್ತರ ಕೊಡಲಾಗಲಿಲ್ಲ. ಆದರೆ ಆ ಪ್ರಶ್ನೆ ಪ್ರತಿಯೊಬ್ಬರ ಒಳಗಲ್ಲೂ ಮೌನವಾಗಿ ಜೀವಂತವಾಗಿಯೇ ಇದೆ. ಬಹುಶಃ ಅದಕ್ಕೆ ಉತ್ತರ ಹುಡುಕಲು ನಾವು ಪ್ರಯತ್ನಿಸಲೇ ಇಲ್ಲ. ಆ ಪ್ರಶ್ನೆ ಏನು ಅಂದ್ರೆ, ನಾನು ಯಾರು? ನಾನು ಯಾರೋ ಇಟ್ಟ ಹೆಸರುನ, ಸಮಾಜ ಕೊಟ್ಟ ಪಾತ್ರನ, ಪ್ರತಿದಿನ ದುಡಿಯುವ ಈ ದೇಹನ, ಅಥವಾ ಪ್ರತಿಕ್ಷಣ ಬದಲಾಗುವ ಈ ಮನಸ್ಸ? ಒಂದು ಕ್ಷಣ ಕಲ್ಪನೆ ಮಾಡಿ, ನನ್ನಿಂದ ಎಲ್ಲವನ್ನೂ ಕಿತ್ತುಕೊಂಡರೆ, ಹೆಸರು, ಕೆಲಸ, ಗುರುತು, ಸಾಧನೆಗಳು, ದೇಹ, ಅಂತಿಮವಾಗಿ ಉಳಿಯುವುದು ಏನು? ಅದೇ ನಾನಾ, ಅಥವಾ ನಾನು ಕೇವಲ ಒಂದು ಅನುಭವ ಮಾತ್ರನಾ? ಈ ಪ್ರಶ್ನೆ ಯೋಚನೆಗೆ ಮಾತ್ರ ಅಲ್ಲ, ಇದು ಎಚ್ಚರಗೊಳ್ಳಲು. ಇದಕ್ಕೆ ಉತ್ತರ ಹೊರಗೆ ಎಲ್ಲೂ ಇಲ್ಲ, ನಿನ್ನ ಒಳಗೆ ಮೌನವಾಗಿ ಮಲಗಿದೆ. ಹಾಗಾದ್ರೆ ನಿನ್ನನ್ನೇ ನೀನು ಭೇಟಿಯಾಗಲು ಸಿದ್ಧನಾ? ಯಾವ ಪ್ರಶ್ನೆಯೂ ಇಲ್ಲದ, ಆದರೆ ಒಂದು ಸತ್ಯ ಮಾತ್ರ ಪ್ರತಿಧ್ವನಿಸುವ ಆ ಅನುಭವಕ್ಕೆ ಸಿದ್ಧನಾ? ಆ ಸತ್ಯ ಅಹಂ ಬ್ರಹ್ಮಾಸ್ಮಿ. ಸಾವಿರಾರು ವರ್ಷಗಳ ಹಿಂದೆ ವಿಜ್ಞಾನವೂ ಇಲ್ಲ, ಟೆಕ್ನಾಲಜಿಯೂ ಇಲ್ಲ. ಆದರೂ ನಮ್ಮ ಋಷಿಮುನಿಗಳು ಒಂಟಿಯಾಗಿ ಕುಳಿತು ಧ್ಯಾನದಲ್ಲಿ ತಮ್ಮ ಆತ್ಮದ ಆಳಕ್ಕೆ ಇಳಿದರು. ಅಲ್ಲಿ ಅವರು ಕಂಡದ್ದು ತರ್ಕಕ್ಕೆ ಸಿಗದ, ಅನುಭವಕ್ಕೆ ಮಾತ್ರ ಸಿಗುವ ಒಂದು ಪರಮ ಸತ್ಯ. ಆ ಅನುಭವವನ್ನು ಪದಗಳಲ್ಲಿ ಕಟ್ಟಿದಾಗ ವೇದಗಳು ಹುಟ್ಟಿದವು, ಉಪನಿಷತ್ತುಗಳು ಹುಟ್ಟಿದವು. ಕಾಲ ಬದಲಾಗುತ್ತಿದ್ದಂತೆ ಬೇರೆ ಬೇರೆ ಆಚಾರ್ಯರು ಈ ಉಪನಿಷತ್ತುಗಳನ್ನು ಆಧಾರ ಮಾಡಿಕೊಂಡು ವೇದಾಂತವನ್ನು ವಿವರಿಸಿದರು. ಒಂದು ವಿಷಯ ಸ್ಪಷ್ಟವಾಗಿರಲಿ, ವೇದ ಮತ್ತು ವೇದಾಂತ ಒಂದೇ ಅಲ್ಲ. ವೇದಗಳ ಕೊನೆಯ ಸಾರವೇ ವೇದಾಂತ, ಅಂದರೆ ಉಪನಿಷತ್ತುಗಳು. ಸುಮಾರು 1200 ವರ್ಷಗಳ ಹಿಂದೆ 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಈ ಉಪನಿಷತ್ತುಗಳ ಆಧಾರದಲ್ಲಿ ಒಂದು ಆಳವಾದ, ಸ್ಪಷ್ಟವಾದ, ಸಂಘಟಿತ ದರ್ಶನವನ್ನು ನೀಡಿದರು. ಇದು ಕೇವಲ ತತ್ವಶಾಸ್ತ್ರವಲ್ಲ, ಮಾನವ ಚೇತನೆಯನ್ನು ಅರ್ಥ ಮಾಡಿಕೊಳ್ಳುವ ಶೃಂಗ. ಅದಕ್ಕೆ ಹೆಸರು ಅದ್ವೈತ ವೇದಾಂತ. ಅದ್ವೈತ ಅಂದರೆ ಎರಡೂ ಅಲ್ಲ, ಅಲ್ಲಿ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಒಂದೇ, ಎಲ್ಲವೂ ಒಂದೇ ಚೇತನ. ಅದ್ವೈತ ವೇದಾಂತ ತುಂಬಾ ವಿಶಾಲ, ಆದರೆ ಅದರ ಬೇರು ನೋಡಿದರೆ 3 ಮುಖ್ಯ ಸ್ತಂಭಗಳಿವೆ: ಬ್ರಹ್ಮ, ಮಾಯೆ, ಚೇತನ. ಇವೇ ನಮ್ಮ ಅಸ್ತಿತ್ವವನ್ನು ನಿರ್ಧರಿಸುವ ಮೂಲಗಳು. ನಾವು ಯಾರು? ಈ ಜಗತ್ತು ಏನು? ನಾವು ಇದರಲ್ಲಿ ಎಲ್ಲಿ ನಿಂತಿದ್ದೇವೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಈ ಪ್ರಯಾಣ, ಈ ಜ್ಞಾನಯಾತ್ರೆಯ ಮೊದಲ ಹೆಜ್ಜೆಯಲ್ಲೇ ಒಂದು ವಾಕ್ಯ ಎದುರಾಗುತ್ತದೆ: ಅಹಂ ಬ್ರಹ್ಮಾಸ್ಮಿ. ಬಹುಶಃ ನೀನು ಇದನ್ನು ಕೇಳಿರಬಹುದು, ಆದರೆ ಅದರ ಆಳವನ್ನು ಅನುಭವಿಸಿದ್ದೀಯಾ? ಅಹಂ ಬ್ರಹ್ಮಾಸ್ಮಿ ಎಂದರೆ ನಾನು ಬ್ರಹ್ಮನೇ. ಇಲ್ಲಿ ನಾನು ಅಂದರೆ ಹೆಸರು ಅಲ್ಲ, ದೇಹ ಅಲ್ಲ, ಜಾತಿ ಅಲ್ಲ, ಮನಸ್ಸು ಅಲ್ಲ, ಅಹಂಕಾರ ಅಲ್ಲ. ಇಲ್ಲಿ ನಾನು ಅಂದರೆ ನಿನ್ನ ನಿಜವಾದ ಗುರುತು, ಹುಟ್ಟದ, ಸಾಯದ. ಬ್ರಹ್ಮ ಅಂದರೆ ರೂಪವಿಲ್ಲದ, ಗುಣವಿಲ್ಲದ, ಅಂತ್ಯವಿಲ್ಲದ ಚೇತನ. ಯಾವ ಧರ್ಮಕ್ಕೂ ಸೀಮಿತವಲ್ಲ, ಯಾವ ಪೂಜೆಗೆ ಸೀಮಿತವಲ್ಲ. ಅದ್ವೈತ ಹೇಳುವುದು ಏನು ಅಂದ್ರೆ, ನೀನು ಹುಡುಕುತ್ತಿರುವ ಶಕ್ತಿ ನೀನೇ. ಆತ್ಮ ಮತ್ತು ಬ್ರಹ್ಮ ಬೇರೆ ಅಲ್ಲ, ಒಂದೇ. ಆತ್ಮ ಅಂದರೆ ಒಂದು ವಸ್ತು ಅಲ್ಲ, ದೇಹದ ಒಳಗೆ ಮರೆತಿರುವುದು ಅಲ್ಲ. ಆತ್ಮ ಅಂದರೆ ಚೇತನ, ಎಲ್ಲವನ್ನೂ ನೋಡುವುದು, ಎಲ್ಲವನ್ನೂ ಅನುಭವಿಸುವುದು, ಆದರೆ ಯಾವತ್ತೂ ಅನುಭವದ ವಸ್ತುವಾಗದದ್ದು. ನೋಡುವವ, ಸಾಕ್ಷಿ. ನಿನ್ನ ಯೋಚನೆಗಳನ್ನು ನೋಡುವುದು, ದೇಹದ ಬದಲಾವಣೆಗಳನ್ನು ನೋಡುವುದು, ಆದರೆ ತಾನೇ ಬದಲಾಗದದ್ದು. ಇದು ಸ್ವಲ್ಪ ಕಠಿಣವಾಗಬಹುದು, ಆದರೆ ಒಂದು ಉದಾಹರಣೆ ನೋಡೋಣ. ನೀನು ಕನಸು ನೋಡಿದ್ದೀಯಾ? ಕನಸಿನಲ್ಲಿ ಒಂದು ಬೇರೆ ಜಗತ್ತು, ಬೇರೆ ಪಾತ್ರ, ಬೇರೆ ಅನುಭವ. ಆ ಸಮಯದಲ್ಲಿ ದೇಹ ಸಂಪೂರ್ಣ ಸಕ್ರಿಯವಾಗಿರುವುದಿಲ್ಲ, ಮನಸ್ಸು ಹಾಗೆ. ಆದರೂ ಕನಸಿನಲ್ಲಿ ಒಂದು ನಾನು ಇರುತ್ತದೆ. ಆ ಕನಸಿನ ನಾನು ನಿಜನ, ಅಥವಾ ಹೊರಗೆ ಮಲಗಿರುವ ನಾನು ನಿಜನ? ನಿಜವಾದದ್ದು ನೋಡುವವ. ಅದ್ವೈತ ಹೇಳುವುದು ಏನು ಅಂದ್ರೆ, ನಾವು ಈಗ ಬದುಕುತ್ತಿರುವ ಜಾಗೃತ ಜೀವನವು ಒಂದು ದೀರ್ಘ ಕನಸೆ. 4 ಸ್ಥಿತಿಗಳು ಇವೆ: ಗಾಢ ನಿದ್ರೆ, ಕನಸು, ಜಾಗೃತ ಸ್ಥಿತಿ ಮತ್ತು ತುರಿಯ. ತುರಿಯ ಅಂದರೆ ಈ 30ಗೂ ಸಾಕ್ಷಿಯಾದ ಶುದ್ಧ ಚೇತನ, ನಮ್ಮ ನಿಜವಾದ ಗುರುತು. ಮಾಯೆ ಅಂದ್ರೆ ಈ ಜಗತ್ತು ಸುಳ್ಳು ಅನ್ನೋದಿಲ್ಲ, ಇದು ಪೂರ್ಣ ಸತ್ಯವೂ ಅಲ್ಲ, ಪೂರ್ಣ ಅಸತ್ಯವೂ ಅಲ್ಲ, ನಮ್ಮ ದೃಷ್ಟಿಯಲ್ಲಿನ ಭ್ರಮೆ. ಈ ಭ್ರಮೆಯ ಕಾರಣಕ್ಕೆ ನಾವು ನಮ್ಮನ್ನೇ ಮರೆತು ಬಿಟ್ಟಿದ್ದೇವೆ. ಕನಸಿನಲ್ಲಿರುವ ಪಾತ್ರದಂತೆ ನಿಜ ಅಂತ ನಂಬಿಕೊಂಡು ಭಯ, ಲೋಭ, ಈರ್ಷೆ, ಅಹಂಕಾರದಲ್ಲಿ ಸಿಲುಕಿದ್ದೇವೆ. ಅದ್ವೈತ ಎಚ್ಚರಿಸುತ್ತದೆ: ಭಾಗಬೇಡ, ಗುರುತಿಸು, ಕುಟುಂಬದಲ್ಲಿರು, ಕೆಲಸ ಮಾಡು, ಗುರಿಗಳ ಹಿಂದೆ ಹೋಗು, ಆದರೆ ದೃಷ್ಟಿ ಬದಲಾಗಲಿ. ಒತ್ತಡ ಬಂದಾಗ ಇದು ಒಂದು ಅಲೆ ಮಾತ್ರ, ನಾನು ಸಮುದ್ರ ಅನ್ನೋದು ನೆನಪಿರಲಿ. ಲೂಸಿಡ್ ಡ್ರೀಮ್ ಕೇಳಿದ್ದೀಯಾ? ಕನಸಲ್ಲೇ ಇದು ಕನಸು ಅಂತ ಗೊತ್ತಾಗುವುದು. ಅದೇ ರೀತಿ ಈ ಜೀವನದಲ್ಲೂ
ನೀನು ಜಾಗೃತನಾದರೆ ಭಯ ಕಡಿಮೆಯಾಗುತ್ತದೆ, ಅಹಂಕಾರ ಕರಗುತ್ತದೆ, ಸಂಬಂಧಗಳಲ್ಲಿ ಮೃದುತನ ಬರುತ್ತದೆ. ಅಂತಿಮವಾಗಿ ಒಂದು ಅನುಭವ ಮಾತ್ರ ಉಳಿಯುತ್ತದೆ: ಅಹಂ.